ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನೊಬ್ಬನ ಸಣ್ಣ ಮೋಸ ಏನು ಮಹಾಪ್ರಭಾವ ಬೀರುತ್ತದೆ. ಹಳೆಯ ಕಾಲದಲ್ಲಿ ತಳವೂರಿನ ಒಂದು ಸುಂದರ ಹಳ್ಳಿಯ ಜನರು ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದರು. ಬೆಳೆಗಳು ಒಣಗಿ ಹೋಗಿದ್ದವು, ಜಾನುವಾರುಗಳು ಸಾಯುತ್ತಿದ್ದವು, ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಹಳ್ಳಿಯ ಜನರು ದೇವರಿಗೆ ಪ್ರಾರ್ಥನೆ ಮಾಡಿದರು, ಹೋಮ ಹವನಗಳನ್ನು ನಡೆಸಿದರು, ಆದರೆ ಯಾವುದೇ ಫಲ ಸಿಗಲಿಲ್ಲ. ಒಂದು ದಿನ ಈ ಊರಿನ ಪರಿಸ್ಥಿತಿಯ ಬಗ್ಗೆ ತಿಳಿದ ಒಬ್ಬ ಜ್ಞಾನಿ ಸಂತನು ಹಳ್ಳಿಗೆ ಬಂದರು. ಅವರು ಜನರ ದುಃಖವನ್ನು ಗಮನಿಸಿ ಹೇಳಿದರು, ನಿಮ್ಮ ಹಳ್ಳಿಯಲ್ಲಿ ಏನೋ ತಪ್ಪಾಗಿದೆ. ನೀವು ಪ್ರಾಮಾಣಿಕರಾಗಿದ್ದರೆ ಮತ್ತು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ನಿಮ್ಮ ಹಳ್ಳಿಗೆ ಪುನಃ ಒಳ್ಳೆಯ ದಿನಗಳು ಮರಳಬಹುದು. ಇದನ್ನು ಪರೀಕ್ಷಿಸಲು ನಾನು ನಿಮಗೆ ಒಂದು ಸಣ್ಣ ಪರೀಕ್ಷೆ ಕೊಡುತ್ತೇನೆ. ಸಂತನು ಹಳ್ಳಿಯ ಮೇಲ್ಭಾಗದಲ್ಲಿರುವ ಒಂದು ಹೊಂಡವನ್ನು ಶುದ್ಧಗೊಳಿಸಿ ಹೇಳಿದರು, ಈ ರಾತ್ರಿ ಪ್ರತಿಯೊಬ್ಬರೂ ತಮ್ಮ ಮನೆಯಿಂದ ಒಂದು ಲೋಟ ಹಾಲನ್ನು ತಂದು ಈ ಹೊಂಡದಲ್ಲಿ ಸುರಿಯಬೇಕು. ಹೊಂಡವು ಎತ್ತರದಲ್ಲಿರುವುದರಿಂದ ಯಾರೂ ಒಳಗಿನ ಮಟ್ಟವನ್ನು ನೋಡಲು ಸಾಧ್ಯವಿಲ್ಲ. ಹೀಗಾಗಿ ಇದು ನಿಜವಾದ ಪ್ರಾಮಾಣಿಕತೆಯ ಪರೀಕ್ಷೆಯಾಗಲಿದೆ. ಬೆಳಿಗ್ಗೆ ನಾವು ಈ ಹೊಂಡ ಹಾಲಿನಿಂದ ತುಂಬಿರುವುದನ್ನು ನೋಡಬೇಕಾಗಿದೆ. ಇದರಿಂದ ನಿಮ್ಮ ಒಗ್ಗಟ್ಟು ಮತ್ತು ಪ್ರಾಮಾಣಿಕತೆ ಸ್ಪಷ್ಟವಾಗುತ್ತದೆ. ರಾತ್ರಿ ಬಂದಾಗ ಹಳ್ಳಿಯ ಒಬ್ಬ ರೈತ ತನ್ನ ಮನೆಯಲ್ಲ ಯೋಚಿಸಿದನು, ನಾನೊಬ್ಬ ಮಾತ್ರ ಒಂದು ಲೋಟ ನೀರು ಸುರಿದರೆ ಏನಾಗುತ್ತದೆ? ಹಳ್ಳಿಯ ಇತರ ಎಲ್ಲರೂ ಹಾಲು ಹಾಕುತ್ತಾರೆ, ಹೀಗಾಗಿ ಯಾರಿಗೂ ಗೊತ್ತಾಗದು. ಬೆಳಗ್ಗೆ ಎಲ್ಲರೂ ಸಂತನೊಂದಿಗೆ ಹೊಂಡದ ಬಳಿ ಸೇರಿದರು. ಹೊಂಡವನ್ನು ನೋಡುತ್ತಿದ್ದಂತೆಯೇ ಜನರು ಬೆಚ್ಚಿಬಿದ್ದರು. ಹೊಂಡವು ಸಂಪೂರ್ಣವಾಗಿ ನೀರಿನಿಂದ ತುಂಬಿತ್ತು, ಯಾರೊಬ್ಬರೂ ಹಾಲು ಸುರಿದಿರಲಿಲ್ಲ. ಸಂತನು ಮಂದಹಾಸ ಮಾಡುತ್ತಾ ಹೇಳಿದರು, ನೀವು ಎಲ್ಲರೂ ಅದೇ ಯೋಚನೆ ಮಾಡಿದ್ದೀರಿ, ನಾನೊಬ್ಬ ಮಾತ್ರ ನೀರು ಹಾಕಿದರೆ ಏನಾಗುತ್ತದೆ? ಬೇರೆ ಎಲ್ಲರೂ ಹಾಲು ಸುರಿಯುತ್ತಾರೆ. ನೀವು ಪ್ರಾಮಾಣಿಕರಾಗದೆ ಪರಸ್ಪರ ಮೋಸ ಮಾಡಿದ್ದೀರಿ. ಇದು ನಿಮ್ಮ ಹಳ್ಳಿಯ ಪತನಕ್ಕೆ ಕಾರಣ. ನೀವು ಪ್ರಾಮಾಣಿಕರಾಗದಿದ್ದರೆ ಮತ್ತು ಒಗ್ಗಟ್ಟಾಗಿ ದುಡಿಯದಿದ್ದರೆ ಒಳ್ಳೆಯ ದಿನಗಳು ಮರಳುವುದಿಲ್ಲ. ಹಳ್ಳಿಯ ಜನರು ತಮ್ಮ ತಪ್ಪನ್ನು ಅರಿತು ತಲೆ ತಗ್ಗಿಸಿದರು. ಅವರ ದುಸ್ಥಿತಿಗೆ ಅವರೇ ಕಾರಣ ಎಂಬುದು ಅವರಿಗೆ ತೋಚಿತು. ಆ ಕ್ಷಣದಿಂದ ಅವರು ತಮ್ಮ ಜೀವನಶೈಲಿಯನ್ನು ಬದಲಾಯಿಸಲು ನಿರ್ಧರಿಸಿದರು. ಅವರು ಪ್ರಾಮಾಣಿಕತೆಯನ್ನು, ನಂಬಿಕೆಯನ್ನು ಮತ್ತು ಒಗ್ಗಟ್ಟನ್ನು ಜೀವನದಲ್ಲಿ ಅಳವಡಿಸಿಕೊಂಡರು. ಈ ಕಥೆಯಿಂದ ಕಲಿಯುವ ಪಾಠ ಎಂದರೆ, ಪ್ರತಿಯೊಬ್ಬರೂ ನಾನು ಮಾಡಿದ ಸಣ್ಣ ಮೋಸದಿಂದ ಏನೂ ಆಗುವುದಿಲ್ಲ ಎಂದುಕೊಂಡರೆ ಪ್ರಾರಂಭದಲ್ಲಿ ಅದೊಂದು ನಿರ್ಲಕ್ಷ್ಯವಾದ ತಪ್ಪಾಗಿ ಕಾಣಬಹುದು. ಆದರೆ ಎಲ್ಲರೂ ಹೀಗೆ ಮಾಡಿದರೆ ಸಂಪೂರ್ಣ ವ್ಯವಸ್ಥೆಯೇ ಕುಸಿದು ಬೀಳುತ್ತದೆ. ನಿಜವಾದ ಬದಲಾವಣೆ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಾಮಾಣಿಕ ಪ್ರಯತ್ನದಿಂದ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.